ಜಯಂತ್ ವಿರುದ್ಧ ಗಾಂಜಾ ಮಾರಾಟ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯಂತ್ ಸ್ನೇಹಿತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗಾಂಜಾ ಮಾರಾಟ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು, ತನಿಖೆ ನಡೀಲಿ, ಆದ್ರೆ ಸುಳ್ಳು ಹೇಳೋದು ತಪ್ಪು. ಜಯಂತ್ ಸ್ನೇಹಿತ ಲಕ್ಷ್ಮೀಶ ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಯಂತ್ ನನಗೆ 10 ವರ್ಷದಿಂದ ಪರಿಚಯ. ಆರೋಪ ಮಾಡಿದ ಮಹಿಳೆಗೂ ಜಯಂತ್ಗೂ ಗಲಾಟೆ ಆಗಿತ್ತು. ಅದೇ ಕಾರಣಕ್ಕಾಗಿ ಆ ಮಹಿಳೆ ಹೀಗೆ ಹೇಳಿರಬಹುದು ಅಂತ ಜಯಂತ್ ಅವರ ಸ್ನೇಹಿತ ಲಕ್ಷ್ಮೀಶ ಪಬ್ಲಿಕ್ ಟಿವಿಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಜಯಂತ್ ವಿರುದ್ಧ ಗಾಂಜಾ ಮಾರಾಟ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಂಜಾ ಮಾರಾಟ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು, ತನಿಖೆ ನಡೀಲಿ, ಆದ್ರೆ ಸುಳ್ಳು ಹೇಳೋದು ತಪ್ಪು ಅಂತ ಜಯಂತ್ ಅವರ ಸ್ನೇಹಿತ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಈ ರೀತಿ ಆರೋಪ ಮಾಡೋದು ತಪ್ಪು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ತನಿಖೆ ನಡಲಿ, ಆದ್ರೆ ಸುಳ್ಳನ್ನ ಹೇಳೋದೆಲ್ಲ ತಪ್ಪು. ಜಯಂತ್ ನನಗೆ 10 ವರ್ಷದಿಂದ ಪರಿಚಯ ಇದ್ದಾರೆ. ಆರೋಪ ಮಾಡಿದ ಮಹಿಳೆಗೂ ಜಯಂತ್ಗೂ ಗಲಾಟೆ ಆಗಿತ್ತು. ಹೀಗಾಗಿ ಆ ಮಹಿಳೆ ಹೀಗೆ ವಿರುದ್ಧ ಆರೋಪ ಮಾಡ್ತಿರಬಹುದು ಅನ್ನುವಂತಹ ಹೇಳಿಕೆಯನ್ನ ಅವರ ಸ್ನೇಹಿತ ಜಯಂತ್ ಅವರ ಸ್ನೇಹಿತ ಲಕ್ಷ್ಮೀಶ ಅನ್ನೋರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನ ಆ ಮಹಿಳೆ ಆರೋಪ ಏನ್ ಮಾಡಿದ್ದಾರೆ ಕೇಳೋಣ. ಗಾಣ ಅಡ್ಗಿಗೆ ಬುಲ್ಡೆ ಏನಿಟ್ಟಿದ್ದಾನೆ ಅವನು ನಾನು ತುಂಬ ಸಲ ನೋಡಿದ್ದೀನಿ. ತುಂಬ ಸಲ ಹೋಗಿ ಬಂದು ಮತ್ತೆ ಗಾಡಿ ನಿಲ್ಲಿಸ್ಬೇಕಾದ್ರೆ ಎಲ್ಲ ಜಗಳ ಆಗಿತ್ತು. ನಾನು ಒಂದ್ಸಲ ನೋಡಿದ್ದೀನಿ, ತುಂಬ ಸಲ ನೋಡಿದ್ದೀನಿ, ಬಂದು ಹೋಗಿ ಮಾಡ್ತಾಯಿದ್ರು. ಅದು ಅಲ್ಲದೆ ತುಂಬ ಜನ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ. ಗೊತ್ತಿದೆ ನನಗೆ, ನಾನು ತುಂಬ ಸಲ ನೋಡಿದ್ದೀನಿ. ಅವರು ತುಂಬ ಸಲ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅವ್ರ ಮನೆಗೆ. 5 ಇಯರ್ಸ್ ಇದ್ದಿದ್ದು. ಫಸ್ಟಿಂದನೂ ಏನು ಮಾಡ್ತಾ ಇರಲಿಲ್ಲ. ಇವಾಗ ರೀಸೆಂಟಾಗಿ ಎಣ್ಣೆದು ಗಾಣ ಅಂಗಡಿ ಇಟ್ಟಿದ್ದಾರೆ ಅಷ್ಟೇ. ಫಸ್ಟಿಂದ ಮನೆಯಲ್ಲಿದ್ರು ಅವರು. ಇವ್ರು ಗಾಂಜಾ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ. ಅವರು ಇನ್ನೊಂದು ಮನೆ ಮಲಯಾಳಿ ಮನೆಗಳು ಇನ್ನೆರಡು ಇದೆ ಇಲ್ಲಿ. ಇವ್ರ ಮನೆ ಒಂದು, ಜಯಂತ್ ಮನೆ ಒಂದು, ಇನ್ನೊಂದು ಈ ಕಡೆ ಬಿಂದು ಅಂತನೋ ಅವರೊಬ್ಬರ ಮನೆಯಲ್ಲಿ, ಇಬ್ಬರು ಮನೆಯಲ್ಲೂ ಕೂಡ ಗಾಂಜಾ ಕೂಡ ಮಾರ್ತಾರೆ. ಅದೇ ವಿಚಾರಕ್ಕೆ ಜಗಳ ಆಗಿ ನಾವು ಮನೆ ಖಾಲಿ ಮಾಡಿ ಹೋದ್ವಿ. ಇವ್ರು ಇದೇ ಥರ ಮಾಡ್ತಾ ಇದ್ದಾರಲ್ಲ, ನಾವು ಇರಲ್ಲ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿ ಹೋದ್ವಿ. ಮನೆ ಖಾಲಿ ಮಾಡಿ ಜಯಂತಿ ಅವರು ನನಗೆ ಒಂದು 10-12 ವರ್ಷದಿಂದ ಪರಿಚಯ. ಅವ್ರು ಇಲ್ಲಿ ಈಗ ಬ್ಯಾಂಗ್ಳೂರಲ್ಲಿನೂ ನನಗೊಂದು ನೈಬರ್ ಅಂದರೆ ನಂದು ಆ ಸೈಡು ನೆಲಗದರ್ನಲ್ಲಿ ಕಡೆ. ಇಲ್ಲಿ ನನ್ನ ಊರಲ್ಲೂ ನನ್ನ ಪಕ್ಕದ ಊರವರು. ನಾನೊಂದು 10-12 ವರ್ಷದಿಂದ ಅವ್ರನ್ನ ಒಬ್ಬರು ಹೋರಾಟಗಾರರಾಗಿ ನೋಡಿದ್ದೀನಿ. ಒಬ್ಬ ಸತ್ಯವಂತ ಹೋರಾಟಗಾರ ಇವತ್ತಿನ ದಿನಕ್ಕೆ. ಅದರಲ್ಲಿ ಈಗ ಅವ್ರ ಪರವಾಗಿಲ್ಲ, ಅವ್ರ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ಈಗ ಗಾಂಜಾ ಇದೆ, ನಾನು ಅವ್ರು ತುಂಬ ಸಲ ನೋಡಿದ್ದೀನಿ. ಅವ್ರದ್ದೇ ಅದಕ್ಕೆಲ್ಲ ಇಲ್ಲಿ ಅಂಗಡಿ ಇದೆ. ನಾನು ಯಾವಾಗಲೂ ಅವ್ರು ಗಾಂಜಾ ಮಾರೋದಾಗಲಿ ಇದೇನು ಮಾಡೋದು ಹೋರಾಟ. ಹೌದು, ಅವರೊಬ್ಬರು ಒಂದು ಎದೆಗುಂದಾದ ಹೋರಾಟಗಾರ. ಯಾವುದೇ ವಿಚಾರದಲ್ಲಿ ಒಂದು ಕಾಂಪ್ರಮೈಸ್ ಮಾಡಲ್ಲ, ಹೋರಾಟದಲ್ಲಿರುತ್ತೆ. ಬಟ್ ಗಿಂಜಾದ ವಿಚಾರ ಅಂತೂ ಅವ್ರು ಮಾಡಿಲ್ಲ. ಈಗ ಇಲ್ಲೇನು SIT ತನಿಖೆ ಆಗ್ತಾಯಿದೆ. ಮೋಸ್ಟ್ಲಿ ಅದು ಪ್ರೊಸೀಜರ್ ಪ್ರಕಾರ ಆಗ್ತಾಯಿದೆ. ಅದಾಗಲಿ. ಈಗ ತನಿಖೆ ಸಂಸ್ಥೆ ಏನಾದ್ರ ಬಗ್ಗೆ ಒಂದು ಈಗ ರಿಪೋರ್ಟ್ ಕೊಡೋದೆ ಅದ್ರ ಪ್ರಕಾರ ನಡೀಲಿ ಅಂತ ಹೇಳ್ತೀವಿ. ಬಟ್ ಈಗ ನಾವು ಜಯಂತ್ರ ಬಗ್ಗೆ ನಾನು ತಿಳಿದ ಮಟ್ಟಿಗೆ ಏನು ನನಗೆ ಅವ್ರ ಬಗ್ಗೆ ಏನೋ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲಾಂದ್ರೆ ಏನೋ ಒಂದು ಒಪಿನಿಯನ್ ನಮಗೆ ಇಲ್ಲಿ ತನಕ ನನಗೆ ಕಂಡು ಬಂದಿಲ್ಲ. ಜಯಂತಿ ಅವರು ನನಗೆ ಒಂದು 10-12 ವರ್ಷದಿಂದ ಪರಿಚಯ. ಅವ್ರು ಸದ್ಯ ಜಯಂತ್ ವಿರುದ್ಧ ಗಾಂಜಾ ಮಾರಾಟ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಂಜಾ ಮಾರಾಟ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು ಅನ್ನೋದು ಅವರ ಸ್ನೇಹಿತ ಲಕ್ಷ್ಮೀಶ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದ್ರು. ಆದರೆ ಮಹಿಳೆಯೊಬ್ಬರು ಮಾತಾಡಿದ್ರು. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಇವರು ಗಾಂಜಾ ಮಾರಾಟ ಮಾಡ್ತಿದ್ದಾರೆ, ಇದು ನಾನೇ ನೋಡಿದ್ದೀನಿ. ಇವರು ಇವರ ಕೆಲ ಸ್ನೇಹಿತರು ಸೇರಿಕೊಂಡು ಈ ಗಾಂಜಾ ಪೆಡ್ಲಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆ ಮಹಿಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ 10-12 ವರ್ಷದಿಂದ ನನಗೆ ಜಯಂತ್ ಪರಿಚಯ ಇದ್ದಾರೆ. ಅವರು ಆ ರೀತಿಯ ವ್ಯಕ್ತಿ ಅಲ್ಲ. ಏನೇ ಆದರೂ ತನಿಖೆ ಆಗಲಿ, ವಿರುದ್ಧ ಆರೋಪ ಮಾಡೋದು ಇದೆಲ್ಲ ತಪ್ಪು ಅನ್ನುವಂಥ ಹೇಳಿಕೆಯನ್ನು ಜಯಂತ್ ಅವರ ಸ್ನೇಹಿತ ಲಕ್ಷ್ಮೀಶ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.